ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಆಗಿರ್ಬೋದು, ಯಾರಿದೇ ಆಗಿರ್ಬೋದು, ಭಗವಂತ ಎಲ್ಲವನ್ನ ಕೊಟ್ಟರು ಕೂಡ ಒಂದು ಕೊರತೆಯನ್ನು ಇಟ್ಟಿರ್ತಾನೆ. ಆ ಕೊರತೆಯನ್ನು ಮರೆತು ನಾವು ಇದ್ದದ್ದಲ್ಲಿ ಅನುಭವಿಸತಕ್ಕಂತಹ ಒಂದು ಖುಷಿನ ನಾವು ಆ ಜೀವನನ ನಡೆಸ್ಕೊಂಡು ಹೋಗ್ತೀವಲ್ಲ, ಇರೋದ್ರಲ್ಲೇ ಆ ಕೊರತೆಯನ್ನು ಮರೆತು ಜೀವನವನ್ನು ನಡೆಸ್ಕೊಂಡು ಹೋಗೋದೇ ನಮ್ಮ ಖುಷಿ. ಸ್ನೇಹಿತರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಬರ್ತ್ ಆ್ಯಂಡ್ ಡೆತ್ ನಡುವೆ ಒಂದು ಸಿ ಅನ್ನೋದಿರುತ್ತೆ, ಅಂದರೆ ಚಾಯ್ಸ್. ಸೊ ಭಗವಂತ ನಮ್ಮ ಹ್ಯಾಪಿನೆಸ್ನ ಯಾವಾಗಲೂ ಕೂಡ ನಮ್ಮಲ್ಲೇ ಇರುತ್ತೆ. ನಮಗೆ ಭಗವಂತ ಏನೆಲ್ಲ ಕೊಟ್ಟಿದ್ದಾನೆ, ನನಗೆ ಅದು ಕೊಟ್ಟಿದ್ದಾನೆ, ಇದು ಕೊಟ್ಟಿದ್ದಾನೆ, ಎಲ್ಲದಕ್ಕಿಂತ ಗಿಫ್ಟ್ ಆದಂತಹ ಇವತ್ತು ರಾತ್ರಿ ಮಲ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಾಳೆ ಎದ್ದೇಳ್ತಾನೆ ಅಂತ ಅಂದರೆ ಅದೊಂದು ದೊಡ್ಡ ಗಿಫ್ಟ್ ನಮಗೆ. ಯಾಕಂದರೆ ಸಾಕಷ್ಟು ಜನ ಮಲಗಿರ್ತಕ್ಕಂತಹ ಜಾಗದಲ್ಲೇ ಸತ್ತು ಹೋಗಿರ್ತಾರೆ. ಸೊ ಹಾಗಾಗಿ ಇರೋದ್ರಲ್ಲೇ ನಮಗೆ ಭಗವಂತ ಏನು ಕೊಟ್ಟಿಲ್ಲ ಅದನ್ನು ನೆನಪು ಮಾಡ್ಕೊಳ್ದಂಗೆ ಇರೋದ್ರಲ್ಲೇ ಒಂದು ಒಳ್ಳೆ ತೃಪ್ತಿಕರವಾಗಿ ಒಂದು ಒಳ್ಳೆ ಸಂತೋಷವಾದ ಜೀವನವನ್ನು ಹೇಗೆ ಮಾಡೋದು ಅಂತ ಒಂದು ಸಣ್ಣ ಕತೆ ಮೂಲಕ ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನಾನು ಹಾಕ್ತಕ್ಕಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್. ಕೆಲವರು ಅನ್ಕೊತಾರೆ ಈ ಒಂದು ಕತೆ ರೂಪದಲ್ಲಿ ಅಥವಾ ಒಂದು ಏನೋ ಒಂದು ಹೇಳೋದ್ರಿಂದ ನಮ್ಮ ಲೈಫ್ ಹೇಗೆ ಬದಲಾಗುತ್ತೆ ಅಂತ. ಖಂಡಿತವಾಗ್ಲೂ ಕೂಡ ಸಣ್ಣ ಸಣ್ಣ ವಿಚಾರಗಳನ್ನೇ ನಾವು ಮಂದಟ್ಟು ಯಾವುದೋ ನನಗೆ ಸಿಗಲಿಲ್ಲ, ಏನೋ ಸಿಗಲಿಲ್ಲ ಅಂತ ನಾವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಇದ್ದಷ್ಟಲ್ಲಿ ನಾವು ಹೇಗೆ ಸಂತೋಷವನ್ನು ಕಾಣಬೇಕು ಆ್ಯಂಡ್ ಅದನ್ನು ಪಡ್ಕೊಳ್ಳೋದಕ್ಕೆ ನಾವು ಏನು ಸೋರ್ಸನ್ನು ತಗೋಬೇಕು, ಯಾವ ಕ್ರಮವನ್ನು ತಗೋಬೇಕು ಅನ್ನೋದೇ ನಮಗೆ ಯೋಚನೆ ಸಿಗಲ್ಲ. ಹಾಗಾದರೆ ಏನು ಗೊತ್ತಾ ಸ್ನೇಹಿತರೆ, ಒಂದು ರಾಜ್ಯದಲ್ಲಿ ಒಂದು ರಾಜ ಇರ್ತಾನೆ. ಸೊ ಆ ರಾಜ ಒಂದೆಡೆ ಒಂದಿನ ಬೇಸರ ಆಗಿ ಹೀಗೆಲ್ಲ ಊರ ಕಡೆ ಎಲ್ಲ ಸುತ್ತಾಡ್ಕೊಂಬರೋಣ, ಹೇಗೆ ಯಾರೆಲ್ಲ ಇದ್ದಾರೆ, ಸ್ವಲ್ಪ ನೇಚರ್ನ ಸವಿತಾ ಬರೋಣ ಬಾ ಅಂತ ಮಂತ್ರಿನ ಕರ್ಕೊಂಡು ಜೊತೇಲಿ ಹೋಗ್ತಾನೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ಒಂದು ಜಮೀನು ಇರುತ್ತೆ. ಆ ಜಮೀನಿನಲ್ಲಿ ಒಬ್ಬ ಆ ಒಂದು ಗಂಡ ಹೆಂಡತಿ ಇಬ್ಬರೂ ಕೂಡ ನಗ್ನಗ್ತಾ ತುಂಬ ಸಂತೋಷವಾಗಿ ಆ ಒಂದು ಜಮೀನು ಕೆಲಸವನ್ನು ಮಾಡ್ತಾ ಇರ್ತಾರೆ. ಸೊ ಮಂತ್ರಿಗೆ ಹೇಳ್ತಾನೆ ರಾಜ, ನೋಡಪ್ಪ ಮಂತ್ರಿ, ಅವ್ರು ಎಷ್ಟು ಖುಷಿಯಾಗಿ ಎಷ್ಟು ನೆಮ್ಮದಿಯಾಗಿದ್ದಾನೆ, ಭಗವಂತ ನನಗೆಲ್ಲವನ್ನ ಕೊಟ್ಟಿದ್ದಾನೆ, ನನಗೆ ಏನು ಬೇಕಾದ್ರೂ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನೇ ಕೊಟ್ಟಿದ್ದಾನೆ, ಆದರೆ ನನಗೆ ಸಂತೋಷವನ್ನೇ ಕೊಟ್ಟಿಲ್ಲ ಭಗವಂತ. ಸೊ ಪ್ರತಿಯೊಬ್ಬರಿಗೂ ಕೂಡ ಏನಾದರೂ ಒಂದು ಕೊರತೆ ಇದ್ದೇ ಇರುತ್ತೆ. ಅವನಲ್ಲಿ ಒಂದು ಆಸ್ತಿ ಇಲ್ಲ, ಅಂತಸ್ತಿಲ್ಲ. ಸೊ ಆತ ಎಷ್ಟು ನೆಮ್ಮದಿಯಾಗಿದ್ದಾನೆ ಅಂತ. ಅದಕ್ಕೆ ಮಂತ್ರಿ ಹೇಳ್ತಾರೆ, ಒಂದು ನಿಮಿಷ ರಾಜ್ರೆ, ನಿಮ್ಮಲ್ಲಿ ಇರ್ತಕ್ಕಂತಹ 100 ಗೋಲ್ಡನ್ ಕಾಯನ್ನು ನನ್ನ ಕೈನಲ್ಲಿ ಕೊಡು ಅಂತ. ಅದಕ್ಕೆ ರಾಜ ಕೇಳ್ತಾನೆ, ಯಾಕಪ್ಪ ಮಂತ್ರಿ ಅಂತ. ಕೊಡಿ ರಾಜ್ರೆ, ನಾನು ಹೇಳ್ತೀನಿ ಒಂದು ನಿಮಿಷ ಅಂತ ಹೇಳಿ ಅವನ ರಾಜನ ಹತ್ರ ಇದ್ದಿದ್ದಂತಹ 100 ಚಿನ್ನದ ನಾಣ್ಯಗಳನ್ನ ಮಂತ್ರಿ ಕೈಗೆ ಕೊಡ್ತಾನೆ. ಮಂತ್ರಿ ಏನು ಮಾಡ್ತಾನೆ, ಅದನ್ನು ಒಂದೊಂದಾಗಿ ಲೆಕ್ಕ ಹಾಕಿ 99 ನಾಣ್ಯಗಳನ್ನ ಒಂದು ಚೀಲದ ರೀತಿ ಇರ್ತಕ್ಕಂತಹ ಚೀಲಕ್ಕೆ ಕಟ್ತಾನೆ. ಇನ್ನು ಒಂದು ಗೋಲ್ಡನ್ ಕಾಯಿನ ಇಟ್ಕೊತಾನೆ. ಯಾಕೆ ಈ ಥರ ಮಾಡ್ತಿದ್ಯಾ ಅಂದಾಗ, ನಾನು ಹೇಳ್ತೀನಿ ಸುಮ್ಮನಿರಿ ರಾಜರೇ ಅಂತ ಹೇಳಿಬಿಟ್ಟು ಆ ರೈತನ ಮನೆ ಇರುತ್ತಲ್ಲ, ಆ ಮನೆ ಬಾಗಿಲಿಗೆ ಹೋಗಿ ಆ ಚೀಲವನ್ನು ಕಟ್ಬಿಟ್ಟು ಬರ್ತಾನೆ. ಇನ್ನು ಮಾರನೇ ಬೆಳಗ್ಗೆಗೆ ಎದ್ದಾಗ ಆ ಒಂದು ರೈತ ಬಂದು, ಏನಿದು ಈ ಥರ ಚಿನ್ನದ ಚೀಲ ಇದೆಯಲ್ಲ ಅಂದ್ಬಿಟ್ಟು ಬಂದು ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಚಿನ್ನದ ನಾಣ್ಯಗಳಿರುತ್ತೆ. ಸೊ ಆ ರೈತ ತುಂಬಾ ಖುಷಿ ಪಡ್ತಾನೆ. ವಾ, ಎಷ್ಟು ಒಂದೊಂದಾಗಿ ಎಲ್ಲವನ್ನ ಲೆಕ್ಕ ಹಾಕ್ತಾನೆ. 99 ಚಿನ್ನದ ನಾಣ್ಯಗಳು ಸಿಗ್ತವೆ. ಮತ್ತೆ ಇನ್ನೊಂದು ಸಲ ಲೆಕ್ಕ ಹಾಕ್ತಾನೆ. ಎಷ್ಟು ಸಲ ಲೆಕ್ಕ ಹಾಕಿದ್ರು ಕೂಡ 99 ಇರುತ್ತೆ. ಮತ್ತೆ ಇನ್ನೊಂದು ಸಲ ಲೆಕ್ಕ ಹಾಕ್ತಾನೆ, 99 ಇದೆಯಲ್ಲ ಅಂತ ಅಂದ್ಬಿಟ್ಟು ಅವನ ಹೆಂಡತಿನ ಕರೆದ್ಬಿಟ್ಟು, ನೋಡು ಇದು ಇಲ್ಲಿ ಇತ್ತು, ಸೊ 99 ನಾಣ್ಯನೇ ಬರ್ತಿದೆ, ನೀನೊಂದು ಸಲ ಲೆಕ್ಕ ಹಾಕು ಅಂತ. ಹೆಂಡತಿ ಹತ್ರನೂ ಲೆಕ್ಕ ಹಾಕಿದ್ರು ಕೂಡ 99 ಬರುತ್ತೆ. ನನ್ನ ಹೆಂಡತಿನೂ ಕೂಡ ದಡ್ಡಿ ಅಂತ ಹೇಳಿಬಿಟ್ಟು ಮಗನ್ನ ಕರೀತಾನೆ. ಮಗನ ಲೆಕ್ಕ ಹಾಕಿದ್ರು ಕೂಡ 99 ನಾಣ್ಯಗಳಷ್ಟೇ ಬರುತ್ತೆ. ಸೊ ಆ 99 ನಾಣ್ಯಗಳೇ ಇದೆಯಲ್ಲ, ಇನ್ನೊಂದು ನಾಣ್ಯನ ನಾನು ಹೇಗಾದರೂ ಸಂಪಾದನೆ ಮಾಡಬೇಕು ಅಂತ ಹೇಳಿಬಿಟ್ಟು ಆ ರೈತ ಏನು ಮಾಡ್ತಾನೆ, ಕಷ್ಟಪಟ್ಟು ದಿನದ ಬಿಡಿ ಆ ಒಂದು ಚಿನ್ನದ ನಾಣ್ಯನ ಜೋಡಿಸೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ. ಸೊ ಅವ್ನ ಹೆಂಡತಿ ಅಂದ್ಕೊತಾನೆ, ನನ್ನ ಗಂಡ ಎಷ್ಟು ದಂಡ, ಆ 99 ಚಿನ್ನದ ನಾಣ್ಯಗಳೇ ಇದ್ದಾವೆ, ಅಷ್ಟನ್ನು ನಾವು ಇರೋದ್ರಲ್ಲೇ ನಾವು ಖುಷಿ ಪಡೋದ್ರ ಬದಲು ಇನ್ನೊಂದು ನಾಣ್ಯನ ಜೋಡಿಸ್ಬೇಕು ಅಂತ ಹೊರಡ್ತಿದ್ದಾನಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ದಿನ ಕಳೆದ್ಮೇಲೆ ಅದರಲ್ಲಿ ಇರ್ತಕ್ಕಂತಹ 2 ನಾಣ್ಯಗಳನ್ನ ಎದ್ಕೊಂಡು ಶಾಪಿಂಗು ಅಥವಾ ಅವಳಿಗೆ ಏನು ಅಗತ್ಯಕ್ಕೆ ಏನು ಬೇಕಿದೆ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊತಾಳೆ ಆ ರೈತನ ಹೆಂಡತಿ. ಸೊ ಮತ್ತು ಅದನ್ನು ತಗೊಂಡು ಲೆಕ್ಕ ಹಾಕಿದಾಗ 2 ಕೂಡ ಕಡಿಮೆ ಆಗಿರುತ್ತೆ. ಸೇಮ್ ಅದೇ ರೀತಿ ಅವರ ಅಗತ್ಯಗಳಿಗೆ ಅನುಸಾರವಾಗಿ ಮಗನೂ ಕೂಡ ಮತ್ತೊಂದು ನಾಣ್ಯ, ಮತ್ತೊಂದು ಹೆಂಡತಿನೂ ಕೂಡ ಈ ರೀತಿಯ ನಾಣ್ಯಗಳನ್ನ ಎತ್ಕೊಂಡು ಬರ್ತಾ ಇರ್ತಾರೆ. ಸೊ
ಈ ಥರ ಆದಾಗ ಮನೆಯಲ್ಲಿ ಜಗಳ ಕಾದಾಟ ನೆಮ್ಮದಿನೇ ಇರಲ್ಲ. ಅವರ ಸಂತೋಷ ಹೋಗಿ ಜಗಳ ಬರ್ತಾ ಇರುತ್ತೆ. ಸ್ವಲ್ಪ ವಾಯ್ಸ್ ವೇರಿಯೇಷನ್ ಇದೆ, ತುಂಬ ಕೆಟ್ಟದಾಗಿ ಬರ್ತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ವಾಯ್ಸ್ ಕೆಟ್ಟಿದೆ, ಇವತ್ತು ಸ್ವಲ್ಪ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಸೊ ಆ ಒಂದು ರಾಜ ಮಂತ್ರಿ ಏನಿರ್ತಾರೆ ಅವರು ಬರ್ತಾರೆ ಆವಾಗ. ಸೊ ಅಲ್ಲಿ ಬರೀ ಒಂದು ನೆಮ್ಮದಿ ಅನ್ನೋದು ಹೊರಟೋಗಿ, ಆ ನಗು ಸಂತೋಷ ಅನ್ನೋದು ಹೊರಟೋಗಿ ಜಗಳ ಮಾಡ್ತಾ ಇರ್ತಾರೆ. ಅವಾಗ ಆ ರಾಜನಿಗೆ ಮಂತ್ರಿ ಹೇಳ್ತಾನೆ, ನೋಡಿ ರಾಜ್ರೆ, ನಮಗೆ ಇದ್ದಷ್ಟಲ್ಲಿ ತೃಪ್ತಿ ಪಡಬೇಕು, ನಮ್ಗೆ ಅದಿಲ್ಲ ಇದಿಲ್ಲ, ನಾವು ಅದು ಜೋಡಿಸ್ಬೇಕು ಇದು ಜೋಡಿಸ್ಬೇಕು ಅಂತ ನಾವೆಲ್ಲವನ್ನ ಹೊರಟ್ರೆ ಇದ್ದಂತಹ ಖುಷಿನೂ ಕೂಡ ನಾವು ಕಳ್ಕೊಂಡ್ಬಿಡ್ತೀವಿ. ನಮಗೇನಿದೆ ಅದರಲ್ಲಿ ನಾವು ಯಾವ ರೀತಿ ಸಂತೋಷವನ್ನು ಕಾಣ್ಕೊಳ್ಬೇಕು ಆ ರೀತಿ ಸಂತೋಷವನ್ನು ಕಾಣ್ಕೊಳ್ಬೇಕು ಅಂತ ಹೇಳಿ ಮಂತ್ರಿ ರಾಜನಿಗೆ ಹೇಳ್ತಾನೆ. ಮಂತ್ರಿ ತುಂಬ ಬುದ್ಧಿವಂತ. ಸೊ ಇದರಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ, ನಾನು ಅವ್ನ ಮನೆ ಕಟ್ಟಿದ, ಸೊ ನಾನು ಇನ್ನೂ ಚಿಕ್ಕ ಮನೆಯಲ್ಲಿದ್ದೀನಿ, ನಾನು ಇನ್ನೂ ಚಿಕ್ಕ ಕಾರಲ್ಲಿದ್ದೀನಿ, ಅವ್ರು ಇನೋವಾ ಕಾರ್ ತಗೊಂಡಿದ್ದಾರೆ, ಸೊ ನಾನು ಬೈಕಲ್ಲಿ ಓಡಾಡ್ತಾ ಇದ್ದೀನಿ, ಅವ್ರು ಕಾರಲ್ಲಿ ಓಡಾಡ್ತಾರೆ. ಇಂತಹದನ್ನೆಲ್ಲ ನಾವು ಲೈಫಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ದೇನೆ ಬಿಟ್ಬಿಟ್ಟು ಒಂದು ಮಂತ್ರಿ ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದಾನೆ ಅಂದರೆ, ನಾವು ಇದ್ದಷ್ಟಂತಹ ಬದುಕನ್ನು ಸ್ವೀಕರಿಸಬೇಕು. ನಮಗದಿಲ್ಲ, ನಮಗಿದಿಲ್ಲ, ನಾವು ಅದು ಮಾಡೋಕ್ಕಾಗಿಲ್ಲ, ಇದನ್ನು ಮಾಡೋಕ್ಕಾಗಲ್ಲ, ಸಾಕಷ್ಟು ಒತ್ತಡದಿಂದ, ಸಾಕಷ್ಟು ಒಂದು ಡಿಪ್ರೆಷನ್ ಆಗಿರ್ಬೋದು, ಆ್ಯಂಗ್ಸೈಟಿ ಆಗಿರ್ಬೋದು, ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ನಾವು ಏನು ಮಾಡಬೇಕು, ಏನು ತೊಡಗಿಸ್ಕೊಳ್ಬೇಕು ಅನ್ನೋದೇ ನಮಗೆ ಗೊತ್ತಾಗ್ತಾ ಇರಲ್ಲ. ಸೊ ಈ ಕಥೆನಲ್ಲಿ ನಾವು ಏನನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದರೆ, ಲೈಫಲ್ಲಿ ನಾವು ಏನಿದೆ ನಮಗೆ ಭಗವಂತ ಎಲ್ಲರಿಗೂ ಕೂಡ ಸ್ನೇಹಿತರೆ 2 ಕೈ, ಕಣ್ಣು, ಕಾಲು ಎಲ್ಲವನ್ನ ಕೊಟ್ಟಿರ್ತಾನೆ ಭಗವಂತ. ಎಷ್ಟೋ ಜನಕ್ಕೆ ಕಿವಿ ಇರಲ್ಲ, ಕಿವಿ ಕೇಳಿಸ್ತಾ ಇರಲ್ಲ, ಕಣ್ಣೀರ ಕಾಣಿಸ್ತಾ ಇರಲ್ಲ, ಸೊ ಕೈ ಇರಲ್ಲ, ಯಾಕೆ ಇನ್ನು ಕಾಲು ಇರಲ್ಲ. ಸೊ ಭಗವಂತ ನಮ್ಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ ಅಂದರೆ, ಬುದ್ಧಿ ವಿವೇಕ 84 ಲಕ್ಷ ಜೀವರಾಶಿಗಳಿಗಿನ್ನ ಹೊರತುಪಡಿಸಿ, ಮನುಷ್ಯನನ್ನು ಹೊರತುಪಡಿಸಿ ನ್ಯಾಯ ನೀತಿ ಧರ್ಮ ಜಾತಿ ಒಂದು ಕೋರ್ಟ್ ಒಂದು ತಪ್ಪಿಗೆ ಶಿಕ್ಷೆ ಎಲ್ಲವನ್ನ ವಿವೇಕ ಇರ್ತಕ್ಕಂತಹ ನಾವು ಏನಕ್ಕೆ ಇಲ್ದಿರ್ತಕ್ಕಂತಹ ಖುಷಿನ ನಾವು ಪ್ರತಿಯೊಬ್ಬರಿಗೂ ಕೂಡ ಒಂದು ಗಾದೆ ಇದೆ, ಅರಮನೆ ಇದ್ರೂ ಕೂಡ ನಿರ್ಮನೆಗೆ ಹೋಗಲೇಬೇಕು ಅಂತ. ಸೊ ಹಾಗಾಗಿ ಭಗವಂತ ಎಲ್ಲರಿಗೂ ಕೂಡ ಕೊರತೆಯನ್ನು ಕೊಟ್ಟಿರ್ತಾನೆ. ಆ ಕೊರತೆಯನ್ನು ನಾವು ಮರೆತು ಆ ಕೊರತೆ ನೀಗಿಸ್ಬೇಕು, ನಾನು ಅದನ್ನು ಫುಲ್ಫಿಲ್ ಮಾಡ್ಕೋಬೇಕು, ಅದಕ್ಕೆ ನಾನು ಏನು ಮಾಡಬೇಕು ಅನ್ನೋದ್ರ ಕಡೆ ನಾನು ಹೆಚ್ಚಿನದಾಗಿ ಗಮನ ಕೊಡ್ತಾ ಹೋದರೆ ಲೈಫಲ್ಲಿ ನಾವು ಅಂದ್ಕೊಂಡಿರ್ತಕ್ಕಂತಹ ಖುಷಿ ಜೀವನವನ್ನು ನಾವು ಪಡ್ಕೊಳ್ಬೋದು. ಯಾಕಂದರೆ ನಮ್ಮ ಜೀವನ ನಮ್ಮ ಕೈಲಿರುತ್ತೆ. ನಮಗದು ಸಿಗಲಿಲ್ಲ ಇದು ಸಿಗಲಿಲ್ಲ ಅಂತ ಹೇಳಿ ಇದ್ದಂತಹ ಜೀವನ ಇವತ್ತೇ ಇದೆ, ನೆಕ್ಸ್ಟ್ ಡೇ ನಮಗೆ ನಾಳೆ ಸಿಗಲ್ಲ. ಹಾಗಾಗಿ ಇದ್ದಂತಹ ಈ ಒಂದು ಕ್ಷಣವನ್ನು ನಾವು ಅಮೂಲ್ಯವಾದಂತಹ ಜೀವನವನ್ನು ಒಂದೊಳ್ಳೆ ಅತ್ಯುನ್ನತವಾಗಿ ನಾವು ಜೀವನವನ್ನು ಮಾಡೋಣ ಅಂತ ಹೇಳ್ತಾ ಇದನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ಎಲ್ಲದಕ್ಕೂ ಕೂಡ ನನಗದಿಲ್ಲ ಇದಿಲ್ಲ ಅಂತ ಯಾವತ್ತೂ ಕೂಡ ಕುರುಕ್ತಾ ಕೂತ್ಕೋಬೇಡಿ ಸ್ನೇಹಿತರೆ. ಯಾಕಂದರೆ ಕೈ ಕಾಲು ಇಲ್ಲದೇ ಇರ್ತಕ್ಕಂತಹ ವ್ಯಕ್ತಿಗಳು ಕೂಡ ಎಷ್ಟೋ ಜನ ಏನೇನೋ ತುಂಬ ಸಾಧನೆ ಮಾಡಿರೋರು ಇದ್ದಾರೆ. ಸೊ ಅಲ್ವಾ, ಹಾಗಾಗಿ ಬದುಕಲ್ಲಿ ನಮಗೇನಿದೆ ಭಗವಂತ ಆ ಕೊರತೆ ಏನು ಕೊಟ್ಟಿದ್ದಾನೆ ಅದನ್ನು ನಾವು ಯಾವ ರೀತಿ ಫುಲ್ಫಿಲ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಂಥ ಬದುಕನ್ನು ಸಾಗೋಣ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.